ನಮಸ್ಕಾರ. ಇಂದು ನಮ್ಮ ಊರಿನ ಇತಿಹಾಸದಲ್ಲೇ ಅತಿ ದೊಡ್ಡ ಸಂಭ್ರಮದ ದಿನ. ಎಲ್ಲೆಡೆ ಹಬ್ಬದ ವಾತಾವರಣ ಹಾಗೂ ಎಲ್ಲರ ಮುಖದಲ್ಲಿ ಸಂತೋಷದ ಮಿನುಗು. ಸರಿ ಹೇಳಿಸಿ, ಇದು ಕೇವಲ ಜಾತ್ರೆಯಲ್ಲ, ಇದು ಒಗ್ಗಟ್ಟಿನ ಹಬ್ಬ, ಸಂಸ್ಕೃತಿಯ ಉತ್ಸವ ಹಾಗೂ ಎಲ್ಲರ ಹೃದಯಗಳನ್ನು ಒಂದಾಗಿಸುವ ಸಂಭ್ರಮ ಎಂದು ಹೇಳುತ್ತಾ ನಾನು ಅನ್ವಿತಾ. ನಾನು ಚಾರಿತ್ರ್ಯ. ಇಂದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿರುವ ಮಹಲಿಂಗಪುರದ ಶ್ರೀ ಮಹಾಲಿಂಗೇಶ್ವರ ಮಹಿಮೆಯನ್ನು ತಿಳಿದುಕೊಳ್ಳೋಣ. 3 ಜನರಿಗೊಬ್ಬ ಶೂರ, 1000ಕ್ಕೊಬ್ಬ ಪಂಡಿತ, 10,000ಕ್ಕೊಬ್ಬ ದಾನಿ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಎಂಬಂತೆ ನಮ್ಮ ಶ್ರೀ ಶಿವಯೋಗಿ ಮಹಾಲಿಂಗೇಶ್ವರರು ಹಾಗೂ ದುರದುಂಡೇಶ್ವರರು ತನ್ನ ಗುರುಗಳಾದ ಗುರುಲಿಂಗರ ಅಪ್ಪನೆಯನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ಕನ್ನಡ ನಾಡಿನಲ್ಲಿ ಸಂಚರಿಸಿದರು. ಜಂಗಮರಿಬ್ಬರು ನದಿ ತೀರದಲ್ಲಿ ಬಂದು ನಿಂತಾಗ ಪವಾಡ ಸದೃಶ್ಯವಾಗಿ ಕೃಷ್ಣೆ ತನ್ಮೂಲಕ ಅವರಿಗೆ ಮತ್ತೊಂದು ತೀರದೆಡೆಗೆ ಸಾಗಲು ದಾರಿಯನ್ನು ಬಿಟ್ಟುಕೊಡುತ್ತಾಳೆ. ಲೋಕ ಕಲ್ಯಾಣಕ್ಕಾಗಿ ಹೊರಟ ಮಹಾಲಿಂಗೇಶ್ವರರು ನರಗಟ್ಟಿಗೆ ಬಂದರು. ಅವರ ತಪಸ್ಸು ಹಾಗೂ ಪವಾಡದಿಂದಾಗಿ ನರಗಟ್ಟಿಗೆ ಮಹಾಲಿಂಗಪುರ ಎಂಬ ಹೆಸರು ಬಂತು. ನಮ್ಮ ಮಹಾಲಿಂಗಪುರದ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರರ ಜಾತ್ರಾ ಮಹೋತ್ಸವವು 3 ದಿನಗಳ ಕಾಲ ಜರುಗುವುದು. ಸಿದ್ದಾಯಿ ತಾಯಿಯವರು ಮಹಾಲಿಂಗೇಶ್ವರರು ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಇರುವಿಕೆಯ ಪ್ರತಿಯಾಗಿ ಏನನ್ನಾದರೂ ನೀಡಬೇಕೆಂಬ ಕೋರಿಕೆ ಮುಂದಿಟ್ಟಾಗ ಶ್ರೀಗಳು ತಮ್ಮ 5 ಎಳೆಯ ಜಡೆಯನ್ನು ನೀಡುತ್ತಾರೆ. ಆ ಪವಿತ್ರವಾದ ಜಟವನ್ನು ತೊಳೆಯುವ ಹಾಗೂ ಪೂಜಿಸುವ ಕಾರ್ಯಕ್ರಮವು ಮೊದಲನೇ ದಿನ ಚನ್ನಗಿರೇಶ್ವರ ದೇವಸ್ಥಾನದಲ್ಲಿ ನಡೆಯುವುದು. ಮತ್ತೆ 2ನೇ ದಿನ ಸಾಯಂಕಾಲ ರೈತರು ತಮ್ಮ ಹೊಲದಲ್ಲಿ ಬೆಳೆದ ಕಬ್ಬು, ಜೋಳ ಇನ್ನು ಮೊದಲಾದವುಗಳನ್ನು ಗುಡಿಗೆ ನೀಡುತ್ತಾರೆ. ಹರಿವಾನ ಕಟ್ಟೆಯನ್ನು ಕಟ್ಟಿರುತ್ತಾರೆ. ಮಹಾಮಂಗಳಾರತಿ ಆದ ತಕ್ಷಣವೇ ಹರಿವಾನ ಕಟ್ಟೆಯನ್ನು ಬಿಡಿಸುತ್ತಾರೆ. ಆಗ ಭಕ್ತರು ತಮಗೆ ಸಿಕ್ಕ ಪ್ರಸಾದವನ್ನು ಮನೆಯಲ್ಲಿ ಒಯ್ದು ಪೂಜಿಸುತ್ತಾರೆ. ಇದರಿಂದ ಮನೆಯಲ್ಲಿ ಪೂರ್ತಿ ವರ್ಷ ಸುಖ ಸಂತೋಷ ತುಂಬಿರುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹರಿವಾನ ಕಟ್ಟೆಯನ್ನು ಬಿಡಿಸಿದ ಮರುಕ್ಷಣವೇ ರಥೋತ್ಸವ ಪ್ರಾರಂಭವಾಗುವುದು. ಭಕ್ತಾದಿಗಳೆಲ್ಲರೂ ನಿದ್ದೆಯನ್ನು ತ್ಯಜಿಸಿ ರಾತ್ರಿಯೆಲ್ಲ ರಥವನ್ನು ಎಳೆಯುತ್ತಾರೆ ಹಾಗೂ ಮಾರನೇ ದಿನ ಅಂದರೆ 3ನೆಯ ದಿನ ತುಂಬಿದ ತೇರು ಚನ್ನಗಿರೇಶ್ವರ ದೇವಸ್ಥಾನವನ್ನು ತಲುಪುವುದು. ಅದೇ ದಿನ ರಾತ್ರಿ ಚನ್ನಗಿರೇಶ್ವರ ದೇವಸ್ಥಾನದಿಂದ ಮರಳಿ ರಥವು ಮತ್ತೆ ಮಠಕ್ಕೆ ಸೇರುವುದು. ತೇರಿನ ಮುಂಭಾಗದಲ್ಲಿ ಬಂಡಿ ಉಚಾಯಿ, ನಂದಿಕೋಲು, ಶಹನಾಯಿ, ಕರಡಿ ಮಜಲು ಸೇರಿದಂತೆ ನಾನಾಕರವಾದ ಮಂಗಳವಾದ್ಯಗಳ ಶಬ್ದ ಕೇಳಿಬರುತ್ತದೆ ಹಾಗೂ ಭಕ್ತಾದಿಗಳಿಂದ ಮಹಾಲಿಂಗೇಶ್ವರ ಮಹಾರಾಜ್ ಕಿ ಜೈ ಎಂಬ ಕೂಗು ಕೇಳಿಬರುತ್ತದೆ. ರಥೋತ್ಸವ ಅನಂತನ ಹುಣ್ಣಿಮೆಯ ದಿನ ತುಂಬಾ ವಿಶೇಷವಾಗಿರುತ್ತದೆ. ಏಕೆಂದರೆ ಮಹಾಲಿಂಗೇಶ್ವರರು ಮಹಾಲಿಂಗಪುರಕ್ಕೆ ಆಗಮಿಸಿದ ದಿನ ಇದು. ಬನ್ನಿರಿ, ಸಂತೋಷಿಸಿರಿ, ಸಂಭ್ರಮಿಸಿರಿ ಹಾಗೂ ನಮ್ಮ ಊರಿನ ಜಾತ್ರೆಯನ್ನು ಸಾರ್ಥಕಗೊಳಿಸಿ. ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಧನ್ಯವಾದಗಳು.